ಬಿಹಾರದಲ್ಲಿ ಕಾಂಗ್ರೆಸ್ಗೆ ಮತದಾರ ಪ್ರಭುಗಳು ಮಣ್ಣು ಮುಕ್ಕಿಸಿದ್ದಾರೆ. ಕೇವಲ 4 ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯನ್ನ ಪಡೆದುಕೊಂಡಿದೆ. ಹಠ ಹಿಡಿದು 60 ಕ್ಷೇತ್ರ ಪಡೆದುಕೊಂಡಿತ್ತು ಕಾಂಗ್ರೆಸ್. ಆದರೆ ಸಾಧನೆ ಮಾತ್ರ 4 ಕಳೆದ ಬಾರಿ 70 ಸ್ಥಾನ ಪಡೆದು 19 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಈ ಬಾರಿ 60 ಕ್ಷೇತ್ರಗಳಲ್ಲಿ ಕೇವಲ 4 ಕ್ಷೇತ್ರಗಳನ್ನ ಮಾತ್ರ ಕಾಂಗ್ರೆಸ್ ಗೆದ್ದುಕೊಂಡಿದೆ. 60 ತೆಗೆದುಕೊಂಡು 4 ಮಾತ್ರ ಗೆದ್ದಿರು. ಕೆಲಸ ಮಾಡಲಿಲ್ಲ. ಅವರು ಏನೆಲ್ಲ ಕ್ಯಾಂಪೇನ್ ಮಾಡಿದ್ರು ಅದೆಲ್ಲವೂ ಕೂಡ ಕೆಲಸ ಮಾಡಲಿಲ್ಲ. ರಾಹುಲ್ ಗಾಂಧಿ 15 ದಿನಗಳ ಯಾತ್ರೆ ಎಫೆಕ್ಟ್ ಟುಸ್ ಆಗಿದೆ. ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಇದು ರಾಹುಲ್ ಗಾಂಧಿ ಅವರಂತೂ ಬಹಳ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಬಾರಿ ನೋಡ್ತಾ ಇರಬೇಕಾದ್ರೆ ಮಹಾಗಠಬಂಧನ್ ಸರ್ಕಾರ ರಚನೆಯಾಗುತ್ತೆ ಬಿಹಾರದಲ್ಲಿ. ಹೇಗಿರುವಂತ NDA ಸರ್ಕಾರದಿಂದ ಬೇಸತ್ತು ಹೋಗಿದ್ದಾರೆ ಬಿಹಾರದ ಮತದಾರ ಪ್ರಭುಗಳು. ದೊಡ್ಡ ಮಟ್ಟದಲ್ಲಿ ಆರೋಪಗಳನ್ನ ಮಾಡಿದ್ರು. ಆದ್ರೆ ಈಗ ನೋಡಿದ್ರೆ ಬಿಹಾರದಲ್ಲಿ ಮತದಾರ ಪ್ರಭು ಕಾಂಗ್ರೆಸ್ಗೆ ಮಣ್ಣು ಮುಕ್ಕಿಸ್ಬಿಟ್ಟಿದ್ದಾನೆ. ಕೇವಲ 4 ಸ್ಥಾನಗಳನ್ನ ಮಾತ್ರ 4 ಕ್ಷೇತ್ರಗಳನ್ನ ಮಾತ್ರ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಅದೇ ಕಾಂಗ್ರೆಸ್ನ ಸಾಧನೆ. ಹಠ ಹಿಡಿದು 60 ಕ್ಷೇತ್ರಗಳನ್ನ ಪಡ್ಕೊಂಡಿತ್ತು ಕಾಂಗ್ರೆಸ್. ಸಾಧನೆ ಏನು? 4. 60 ಕ್ಷೇತ್ರಗಳಲ್ಲಿ ಗೆದ್ದಿದ್ದು ಕೇವಲ 4 ಕ್ಷೇತ್ರಗಳನ್ನ. ಕಳೆದ ಬಾರಿ 70 ಸ್ಥಾನ ಪಡೆದು 19 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಕಳೆದ ಬಾರಿ 19, ಈ ಬಾರಿ 4 ಸ್ಥಾನಗಳು. ಎಲ್ಲಿಂದ ಎಲ್ಲಿಗೆ? ಅಂದ್ರೆ ಕಾಂಗ್ರೆಸ್ನ ಸಂಪೂರ್ಣವಾಗಿ ಬಿಹಾರದ ಮತದಾರ ಪ್ರಭುಗಳು ತಿರಸ್ಕಾರ ಮಾಡಿದ್ದಾರೆ. ಕಳೆದ ಬಾರಿ 19 ಕ್ಷೇತ್ರಗಳನ್ನಾದರೂ ಗೆದ್ದಿದ್ರು, 2 ಅಂಕಿ ಆದರೂ ಇತ್ತು. ಈ ಬಾರಿ 2 ಅಂಕಿನೂ ಇಲ್ಲ, 4 ಸ್ಥಾನಗಳಷ್ಟೇ. ಈ ಬಾರಿ 60 ಕ್ಷೇತ್ರಗಳ ಕೇವಲ 4 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆ ಸಾಧಿಸಿರೋದು. ಇದು ರಾಹುಲ್ ಗಾಂಧಿ ಅವರಿಗೆ ದೊಡ್ಡ ಮುಖಭಂಗ, ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ. ಇದು ಮತಾಧಿಕಾರ ಯಾತ್ರೆ, ಓಟ್ ಚೋರಿ ಕ್ಯಾಂಪೇನ್ ಇದ್ಯಾವುದು ಕೂಡ ಕೆಲಸ ಮಾಡಲಿಲ್ಲ. ಮೇ ಬಿ ಇದು ಎಫೆಕ್ಟಿವ್ ಆಗಿರುತ್ತೆ. ಮೇ ಬಿ ಇದರಿಂದ NDAಗೆ ಹೊಡೆತ ಬೀಳಬಹುದು ಅಂತ ಅಂದಾಜಿಸಲಾಗಿತ್ತು. ಮತಾಧಿಕಾರ ಯಾತ್ರೆ ಜೊತೆಗೆ ಓಟ್ ಚೋರಿ ಕ್ಯಾಂಪೇನ್ನಿಂದ. ಆದ್ರೆ ಅದ್ಯಾವುದೂ ಕೂಡ ಕೆಲಸ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟ. ರಾಹುಲ್ ಗಾಂಧಿ 15 ದಿನಗಳ ಯಾತ್ರೆ ಎಫೆಕ್ಟ್ ಸಂಪೂರ್ಣವಾಗಿ ಟುಸ್ ಆಗಿದೆ. ಈಗ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಗೆ ಬಿಜೆಪಿಯ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತಹ ದೃಶ್ಯ ಇದು. ಬಿಹಾರದ ಗೆಲುವಿಗೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದೇ ರಿಸಲ್ಟ್ ಕರ್ನಾಟಕದಲ್ಲೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ.